ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ 3 ದಿನದ ವ್ಲಾಗು. ಸಣ್ಣ ಸಣ್ಣ ಕ್ಲಿಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು. ನೇನು ವಾಯ್ಸ್ ಹೊಡ್ಕೊಳ್ಳೋಣ ಅಷ್ಟೊಳಗೆ ಕಾಲು ಕೂಡ ಬಂತು. ಏನಂದರೆ ಅಮ್ಮ ಹೊರಟಿದ್ದಾರೆ ಇವಾಗ. ಅವ್ರಿಗೆ ಆಟೋ ಬುಕ್ ಮಾಡಿ ಅಮ್ಮನ ಕಳಿಸ್ತೀನಿ. ಫುಲ್ಲು ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಪುನರ್ವಿಗೂ ಹುಷಾರಿಲ್ಲ. ನೆನ್ನೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಫುಲ್ ಹುಷಾರಿಲ್ದಾಗ ಆಗ್ಬಿಟ್ಟಿದೆ ಅವನಿಗೆ. ಸ್ವಲ್ಪ ಜ್ವರ ಇದೆ, ಅದಕ್ಕೆ ಇವತ್ತು ಸ್ಕೂಲಿಗೇನು ಕಳಿಸ್ತಾ ಇಲ್ಲ. ಮತ್ತು ಇನ್ನು ಅಮ್ಮನೆಲ್ಲ ಕಳಿಸಿ ಆಟೋ ಬುಕ್ ಮಾಡಿ ಕಳಿಸಿದೆ. ಏನು ಇಷ್ಟೊಂದು ಗಲೀಜಾಗಿದೆ ಅಂತ ಅಂದ್ಕೊಬಿಡಿ. ಫುಲ್ ಮೆಸ್ಸಿ ಆಗಿದೆ. ನಾನೇನು ಕ್ಲೀನ್ ಮಾಡೋಕ್ಕೂ ಆಗಲಿಲ್ಲ. ನನಗೆ ಫುಲ್ಲು ಒಂಥರ ಸುಸ್ತರ ಆಗ್ಬಿಡ್ತು. ಮತ್ತು ಇನ್ನು ಉಗುರು ಕಟ್ಟಾಗೋಗ್ಬಿಡ್ತು. ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೆ ಅಂದರೆ ಜೋಪಾನವಾಗಿ ನನ್ನ ಕೈಯಲ್ಲಿ ಬಟ್ಟೆ ಪಾತ್ರೆ ಎಲ್ಲ ತೊಳೆದ್ರೂ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದೆ. ಲಾಸ್ಟಲ್ಲಿ ಇದು ನೈಲ್ ಪಾಲಿಶ್ ಹೋದ್ಮೇಲೆ ನಾನು ಹಾಕಿರಲಿಲ್ಲ, ಹಾಗಾಗಿ ಬಟ್ಟೆಗೆ ಸಿಗಾಕೊಂಡು ಕಟ್ಟಾಗೋಯ್ತು. ಅಂದರೆ ಅದು ಸುಮ್ಮನೆ ಕಟ್ಟಾಗಲಿಲ್ಲ, ಫುಲ್ಲು ನೋವಾದ್ರೆ ನೋವು. ಮತ್ತು ಫುಲ್ಲು ಹೆಂಡಲ್ಲಿ ಒಂಥರ ಕಟ್ಟಾಗೋಗ್ಬಿಟ್ಟಿದೆ. ಬ್ಲಡ್ ಎಲ್ಲ ಬಂದ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ನೋವಾಯಿತು. ಈ ಬ್ಲಡ್ ಇಲ್ಲ, ಆದರೆ ಬ್ಲಡ್ ಬರ್ತಾಯಿತ್ತು ಅವಾಗವಾಗ ಸ್ವಲ್ಪ ಒಂಥರ ನೋವು. ಯಾವ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಒಂದ್ಸಲ ನಿಧಾನ ಕಟ್ ಮಾಡಿ ಬಿಸಾಕ್ತೆ. ಸೊ ಉಗುರು ಬೆಳೆಸಿರುವಾಗ ಜೋಪಾನವಾಗಿ ಬೆಳೆಸ್ಕೊಳ್ಳಿ, ಹಂಗೆ ಮೇಂಟೈನ್ ಕೂಡ ಮಾಡಿ. ಗಲೀಜೆಲ್ಲ ಸಿಗಾಕೊಳ್ದಂಗೆ ನೀಟಾಗಿ ಮೇಂಟೈನ್ ಮಾಡಿದ್ರೆ ಓಕೆ. ಬಟ್ ಆದರೂ ಉಗುರು ಬೆಳೆಸೋದು ತಪ್ಪೇ, ಉಗುರು ಬೆಳೆಸಬಾರ್ದು, ಏನು ಮಾಡೋಂಗಿಲ್ಲ. ಮತ್ತು ಇನ್ನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆನೂ ಕೂಡ ರೊಟ್ಟಿ, ಇವತ್ತು ಕೂಡ ರೊಟ್ಟಿ. ಏಕೆ ಅಂತಂದರೆ ಪುನರ್ವಿಗೆ ಇಡ್ಲಿ ತೊಗೊಂಬಂದು ಕೊಟ್ಟೆ. ಅಂದರೆ ಸ್ವಲ್ಪ ಹುಷಾರಿರ್ಲಿಲ್ಲಲ್ವ ಅವನಿಗೆ. ಸೊ ಹಾಗಾಗಿ ಅಮ್ಮ ನಂಗೆ ಇಡ್ಲಿನೇ ಬೇಕು ಅಂತ ಅಂದ. ಹಾಗಾಗಿ ಹೋಟೆಲಲ್ಲಿ ತಟ್ಟೆ ಇಡ್ಲಿ ತೊಗೊಂಬಂದೆ. ಅದು ತಟ್ಟೆ ಇಡ್ಲಿನೇ ಬೇಕು ಅಂತ ಹೇಳಿ ತೊಗೊಂಡ. ಮತ್ತು ನಮ್ಮ ಮನೆಯವ್ರಿಗೆ ನನಗೆ ರೊಟ್ಟಿ ಹಾಕ್ಕೊತಾ ಇದ್ದೀನಿ, ರಾಗಿ ರೊಟ್ಟಿ. ಸ್ವಲ್ಪ ಬಾಯೆಲ್ಲ ಇದಾಗಿತ್ತಲ್ಲ, ಹಾಗಾಗಿ ರೊಟ್ಟಿ ಮಾಡ್ತಾಯಿದ್ರಿ. ತಂಗ್ಳು ಸಾರಿಗೆ ಅಂದರೆ ಮೊನ್ನೆ ತಂಗ್ಳು ಸಾರು ಅಂದರೆ ಫ್ರೈಡೇ ಸಾಂಬಾರು ಮಾಡಿದ್ದಿತ್ತು. ಅಂದರೆ ಕಾಳು, ಹೆಸ್ರು ಕಾಳು, ಬದನೆಕಾಯಿ, ತೊಗರಿಕಾಳು ಎಲ್ಲ ಕಾಳು ಥರ ಹಾಕಿ ಸಾಂಬಾರು ಮಾಡಿದ್ದೆ, ಚೆನ್ನಾಗಿತ್ತು. ಆ ಸಾಂಬಾರಿಗೆ ಈರುಳ್ಳಿ ಮತ್ತು ಕಾಯಿ ತುರಿ ಹಾಕಿ ತಿಂದರೆ ಸಕ್ಕತ್ತಾಗಿರುತ್ತೆ. ಇದು ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಹಿಂಗೂ ಮಾಡ್ತಾರಾ ಅಂತ ಹೇಳ್ತಾರೆ. ಬಟ್ ಹಳ್ಳಿ ಕಡೆ ಬೆಳೆದವ್ರಿಗೆ ಗೊತ್ತಿರುತ್ತೆ. ತಂಗ್ಳು ಸಾರಿಗೆ ಕಾಯಿ ತುರಿ ಈರುಳ್ಳಿ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಸೊ ಇನ್ನು ರಾಗಿ ರೊಟ್ಟಿ, ಕೆಲವೊಬ್ರಿಗೆ ರೊಟ್ಟಿನೇ ಹಾಕಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಅದೇನು ಮಹಾವಿದ್ಯೆ ಅಲ್ಲ, ಸ್ವಲ್ಪ ಕಲಿತಾ ಬಂದುಬಿಡುತ್ತೆ. ನನಗೆ ಈಸಿ ಅನ್ಸೋದು ರೊಟ್ಟಿನೇ, ಬೇಗ ಬಡ್ದ್ಬಿಡ್ಬೋದು ಅಟ್ಲಾಗಿ. ಇನ್ನು ಯಾವುದೇ ರೊಟ್ಟಿ ಆದರೂ, ಇನ್ನು ಚಪಾತಿ ಮಾಡೋಕ್ಕೂ ನಂಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೊ ಫೈನಲಿ ರೊಟ್ಟಿ ರೆಡಿ ಆಯಿತು. ನಾನು ತುಪ್ಪ ಮೊಸರು ಏನಾದರೂ ಬೇಕಂತ ಕೇಳಿದೆ ಪುನೀನ. ಬೇಡ, ಏನು ಬೇಡ, ನಂಗೆ ಹಂಗೆ ಕೊಡು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ತಿಂದರು. ಇನ್ನು ನಾನು ಕೂಡ ಹಾಕ್ಕೊಂಡು ತಿಂದು ಮುಗಿಸ್ದೆ. ನೆಕ್ಸ್ಟ್ ಡೇ ನಾನು ಸ್ಕೂಲ್ಗೆ ಹೋಗಿದ್ನಲ್ಲ, ಕರ್ಕೊಂಬಂದೆ ಅವನ್ನ. ಇರ್ಬೋದು ಸರ್ಪ್ರೈಸ್. ದೂರ ನಡಿ, ಅನಿತಾ ಇಲ್ವಾ ನೀರು? ಇಲ್ಲ, ಪಾಚಿ ಕಟ್ಬಿಟ್ಟಿದೆ. ಏನಿರ್ಬೋದು ಸರ್ಪ್ರೈಸ್? ಏನಿರ್ಬೋದು ಸರ್ಪ್ರೈಸ್? ಏನಿರ್ಬೋದು ಕಂಡಿಡಿ ನೋಡೋಣ. ಏನಿರ್ಬೋದು ಕಂಡಿಡಿ? ನೋ, ಅದಕ್ಕೆ ರಿಲೇಟೆಡ್ ಆಗಿರೋದು ಏನಿರ್ಬೋದು? ಗೆಸ್. ಗೆಟ್ ರೆಡಿ. ಸರ್ಪ್ರೈಸ್ ನೋಡೋಕ್ಕೆ ರೆಡಿನಾ? ಅದ್ಯಾಕೆ ಹಂಗಾಡೋದು? 1, 2, 3 ಸ್ಟಾರ್ಟ್. ಅದೇ ಸರ್ಪ್ರೈಸ್. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಆಟಾಡೋಕ್ಕೂ ಆಗುತ್ತೆ, ಎಲ್ಲದರಲ್ಲೂ ಆಟಾಡೋದೆ. ಇಷ್ಟ ಆಯ್ತಾ? ಸೂಪರ್. ಇನ್ನೇನಿಲ್ಲ, ಸಿರಿ. ಆಯ್ಮರಿ ಯೂನಿಫಾರ್ಮ್ ಚೇಂಜ್ ಮಾಡ್ಬೇಕು ತಾನೆ, ಹಂಗೆ ಆಟ ಆಡ್ತಾರಾ? ವೆರಿ ಗುಡ್. ಬಿಗ್ ಸ್ಮಾಲ್. ಆಮೇಲೆ ಟಾಲ್ ಶಾರ್ಟ್ ಹೇಳು. ಯಾವ ಟಾಲ್, ಯಾವ ಶಾರ್ಟ್? ಅಲ್ಲ, ಇದ್ರಲ್ಲಿ ಇವೆರಡರಲ್ಲಿ ಹೇಳು. ನಿಂದು ಮತ್ತೆ ಇದರಲ್ಲಿ ಹೇಳು. ವೆರಿ ಗುಡ್. ಚೆನ್ನಾಗಿದ್ಯಾ? ಚೆನ್ನಾಗಿ ಮೆತ್ತಗಿರುತ್ತೆ ತಗೋ. ತಗೊಳಮ್ಮ. ಒಂದೊಂದು ತಿನ್ನು, ಒಂದು ಚೂರು ತಿನ್ನೆ. ನಡಿ ಜೋಪಾನ.
ಹೇಳ್ಪ. ಏಯ್ ನಡಿ ನಡಿ ಬೇಗ ಬೇಗ, ಗಾಡಿಯಿಂದ ತೆಗಿತಾರಂತೆ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಪುನರ್ವಿ ಸ್ಕೂಲ್ ಪೇರೆಂಟಿಂಗ್ ಮೀಟಿಂಗ್ ಹೋಗ್ತಾ ಇದ್ದೀವಿ. ಅಲ್ಲ ಚಿನಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ಸ್ಕೂಲ್ ಹಾಂ, ಪ್ರೀ ಕೆ ಜಿ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಪೇರೆಂಟ್ಸ್ ಮೀಟಿಂಗಿಗೆ. ನಮ್ಮ ಗೌಡ್ರು ಏನು ದಬ್ಬಾಕಿದ್ದಾರೆ ಅಂತ ಇವತ್ತು ಗೊತ್ತಾಗುತ್ತೆ ಅಲ್ವಾ ಗೌಡ್ರೆ? ನಾನು ಸ್ಕೂಲಿಗೆ ಬತ್ತು. ಓ, ಸ್ಕೂಲಿಗೆ ಫಸ್ಟ್ ನೀನು? ಇಡೀ ಹಾಂ, ನಾಗರಕ್ಕೆ ಬತ್ತು. ಇಡೀ ನಾಗರಕ್ಕೆ ಬತ್ತು ಹಂಗಂದ್ರೆ ಇಡೀ ನಗರಕ್ಕೆ ಫಸ್ಟಾ? ಇಡೀ ನಗರಕ್ಕೆ ಫಸ್ಟ್ ಅಂತೆ ನನ್ನ ಮಗ. ಸೊ ನೋಡೋಣ, ಲೆಟ್ಸ್ ಗೋ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಇದು ಸ್ಯಾಟರ್ಡೆ ವ್ಲಾಗು, ಬೆಳಗ್ಗೆ ವ್ಲಾಗು. ಪೇರೆಂಟ್ ಮೀಟಿಂಗ್ ಹೋಗಿದ್ವಲ್ಲ, ಎಷ್ಟು ಚೆನ್ನಾಗಿತ್ತು ಅಂತ. ಆ ಕಡೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಟಾಪರ್ಸ್ ನನ್ನ ಮಗ ಟಾಪರ್ ಬಂದನೆ. ಸಿಕ್ಕಾಬಟ್ಟೆ ಖುಷಿ ಆಯಿತು. ಅವ್ರ ಮ್ಯಾಮ್ ಎಷ್ಟು ಚೆನ್ನಾಗಿ ಹೋಗ್ಳೋದು ಅಂದರೆ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿತ್ತು. ಇದೇನು ಮಹಾ ಟೆಸ್ಟ್ ಅಂತ ಹೇಳ್ಬೋದು, ಆದರೆ ಟೆಸ್ಟ್ ಆದರೂ ಕೂಡ ನಾವು ಕಷ್ಟಪಟ್ಟು ಫೀಸ್ ಕಟ್ಟಿ ಎಲ್ಲ ಓದಿಸಿದ್ದಕ್ಕೆ, ನಾವೆಲ್ಲ ತಗೊಂಬಂದಿದ್ದಕ್ಕೆ ನೋಡಿ ಈ ಥರ ಹೆಸರು ಬಂದರೆ ಇನ್ನೇನು ಬೇಕು ಅಲ್ವಾ. ಮಾರ್ಕ್ಸ್ ಕಾರ್ಡಲ್ಲಿ ಸ್ಟೋರಿ ಟೆಲ್ಲಿಂಗ್ ಮಾತ್ರ ಬಿ ಬಂದಿದೆ. ಯಾಕೆಂದರೆ ನಾನು ಅವತ್ತು ಹೇಳ್ಕೊಟ್ಟಿರಲಿಲ್ಲ ಅವನಿಗೆ. ಫುಲ್ಲು ತಲೆ ಕೆಟ್ಟೋದಂಗೆ ಅವನಿಗೆ. ಈ ಮಂತೆಲ್ಲ ಹುಷಾರೇ ಇರಲಿಲ್ಲ, ಸೊ ಹಾಗಾಗಿ ಪ್ರೆಷರ್ ಹಾಕೋಬೇಡ ಅಂತ ಅದೊಂದು ಹೇಳ್ಕೊಟ್ಟಿರಲಿಲ್ಲ. ಇನ್ನೆಲ್ಲ ಚೆನ್ನಾಗಿ ತೆಗೆದಿದ್ದಾನೆ. ಇನ್ನು ಈರುಳ್ಳಿ ತೊಗೊಳ್ಳೋಣ ಅಂತೇಳಿ ಆಚೆ ಬಂದೆ. ಈರುಳ್ಳಿ 100 ರೂಪಾಯಿಗೆ 5 kg ಅಷ್ಟು ಸಖತ್ತಾಗಿತ್ತು ಈರುಳ್ಳಿ. ಮೀಡಿಯಮ್ ಸೈಜು, ತೀರಾ ಸಣ್ಣನೂ ಇಲ್ಲ ತೀರಾ ದಪ್ಪನೂ ಇಲ್ಲ. ಹಾಗೆ ಬೆಳ್ಳುಳ್ಳಿ ಕೂಡ ತೊಗೊಂಡು ಬಂದೆ. ಇನ್ನು ಮನೆ ನೋಡಿದ್ರೆ ಈ ನಾಡೆ ಆಡ್ಬಿಟ್ಟಿದ್ದಾನೆ. ನಾನು ವಾರ ಪೂಜೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಪುನರ್ ಪೇರೆಂಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ಇಷ್ಟೆಲ್ಲ ಅವಂತರ ಮಾಡಿದ್ದಾನೆ. ಏನಂತಂದರೆ ನಾನು ತುಂಬಿಟ್ಟು ಸಾಕಾಗೋಗುತ್ತೆ. ಅವನು ಆಡೋದು ಇಲ್ಲ, 5 ಮಿನಿಟ್ಸ್ ಅಷ್ಟೇ ಆಡೋದು, ಆದರೂ ಚೆಲ್ಲೋದಂತೂ ಬಿಡಲ್ಲ. ನಾವು ಮುಂಚೆ ಎಲ್ಲ ನಾನು ಅದನ್ನೇ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಥರ ಮಾಡಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ವೈಫ್ ಆಫ್ ಪುನೀತ್ ಅಂತ ಇದೆ ನಂದು. ಏನಂತ ಅಂದರೆ, ನಾವು ಮುಂಚೆ ಎಲ್ಲ ಯಾವ್ದಾರ ಹುಡುಗರು ಬಂದರೆ ಗದ್ರವು, ಒಂದೋ ಎರಡೋ ಆಟ ಸಾಮಾನು ಕೊಟ್ಬಿಟ್ಟು ಆಟ ಆಡಿ ಹೋಗಿ ಅಂತ ಹೇಳೋವು. ಆದರೆ ಈಗ ನಮ್ಮ ಮಕ್ಕಳು ಸಂಧಿ ಮೂಲೆಯಲ್ಲೆಲ್ಲ ಚೆಲ್ಲಿರ್ತಾರೆ, ಅದನ್ನೆಲ್ಲ ಹುಡುಕಿ ನಾವು ತೆಗೆಯೋಷ್ಟರೊಳಗೆ ಸಾಕಾಗೋಗುತ್ತೆ. ಅದು ಒಂದು ಸಲ ಅಲ್ಲ, ದಿನಕ್ಕೆ 4 ಸಲ 5 ಸಲ ಮಾಡ್ತಾನೆ ಪುನರ್ವು. ನೋಡಿ ಚೇರ್ ಸಂದಿಲೆಲ್ಲ ಹಾಕ್ಬಿಟ್ಟಿದ್ದಾನೆ. ಚೇರ್ ಇವಾಗ ತೊಗೊಂಡಿದ್ದು ಫ್ರೈಡೇ, ಚೆನ್ನಾಗಿತ್ತು. 500 ರೂಪಾಯಿ ಅಷ್ಟೇ ಜೊತೆ, ಚೆನ್ನಾಗೇ ಅನ್ನಿಸ್ತು. ಇದಕ್ಕೂ ಕಮ್ಮಿ ಅಂತ ಊರ ಕಡೆ ಎಲ್ಲ. ನನ್ನ ಫ್ರೆಂಡ್ ಹಂಗಂದ್ಲು, ಊರ ಕಡೆ ಕಡಿಮೆ 400 ರೂಪಾಯಿಗೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೇನು ಪುನರ್ ಹುಷಾರಾದ ಅನ್ನೋಷ್ಟರೊಳಗೆ ಮತ್ತೆ ನನಗೆ ವೀಸಿಂಗ್ ಥರ ಆಗ್ಬಿಡ್ತು ಫುಲ್ಲು. ಹಾಗಾಗಿ ನೆಬ್ರೇಷನ್ ಹಾಕಿಸ್ಕೊಂಬೇಡ ಅಂತೇಳಿ ಹೋಗಿ ನೆಬ್ರೇಷನ್ ಹಾಕಿಸ್ಕೊಂಬಂದೆ ಕ್ಲಿನಿಕಲ್ಲಿ. ಇದು ಹಾಕಿಸ್ಕೊಂಡ್ಮೇಲೆ ನೆಕ್ಸ್ಟ್ ಡೇಯಿಂದ ಆರಾಮಾದೆ ನಾನು. ಅಲ್ಲಿ ತೋರಿಸ್ಕೊಂಡು ಹೇಳ್ಬೇಕು ನೀಟಾಗಿ. C D E F G H I J K L M N O P Q R S T U U V V W X Y Z. ವೆರಿ ಗುಡ್. ಅಂದರೆ ನಿನ್ನೆ ರಾತ್ರಿ ಫುಲ್ಲು ಜಾಸ್ತಿ ನನಗೆ ವೀಸಿಂಗ್ ಥರ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಏನು ಮಾಡೋಣ ಅಂತೇಳಿ ಬಂದಿದ್ದೀನಿ. ಏನಂತಂದರೆ ಪೇರೆಂಟ್ ಮೀಟಿಂಗ್ ಹೋಗಿದ್ದೆ ಫ್ರೆಂಡ್ಸ್. ತುಂಬ ಖುಷಿ ಆಯಿತು ನನಗಂತೂ. ಫುಲ್ ಅಂದರೆ ಹೆಂಗೆ ಮ್ಯಾಮ್ ಹೇಳಿದ್ರು ಅಂದರೆ, ಮ್ಯಾಮ್ ಅವನಿಗೆ ಒಂದೇ ಒಂದು ಅಕ್ಷರನ ಹಿಂಗೆ ಹೇಳ್ಕೊಟ್ರೆ ಸಾಕು, ನೀಟಾಗಿ ಬರೀತಾನೆ, ನೀಟಾಗಿ ಹೇಳ್ತಾನೆ, ಯಾವ ಕಂಪ್ಲೇಂಟ್ ಹೇಳೋದು ಮ್ಯಾಮ್, ಎಲ್ಲ ಆಲ್ರೌಂಡರ್ ಅವನು. ಓದ್ತಾನೆ, ಬರೀತಾನೆ, ಆಟ ಆಡ್ತಾನೆ, ಏನು ಆ್ಯಕ್ಟಿವ್ ಆಗಿರ್ತಾನೆ, ಯಾವ ಕಂಪ್ಲೇಂಟು ಇಲ್ಲ ಮ್ಯಾಮ್. ನಾವು ಹೇಳಬೇಕು ಅಂತಂದರೆ ಅವನು ಜಾಸ್ತಿ ಓದ್ತಾನೆ, ಜಾಸ್ತಿ ಬರೀತಾನೆ ಅಂತ ಹೇಳ್ಬೇಕಷ್ಟೇ ಮ್ಯಾಮ್. ಅಷ್ಟು ಫುಲ್ಲು ಆ್ಯಕ್ಟಿವ್ ಇದ್ದಾನೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಚೆನ್ನಾಗಿ ಬೆಳೆಸಿದ್ದೀರಾ ಮಗುನ ಅಂತ ಹೇಳಿದ್ರು. ನಿಜವಾಗ್ಲೂ ಎಷ್ಟು ಪ್ರೌಡ್ ಫೀಲ್ ಆಯಿತು ಅಂದರೆ, ನಿಜ ಸಖತ್ ಹೆಮ್ಮೆ ಆಯಿತು. 4 ವರ್ಷನೇ ಇರ್ಬೋದು. ಕೆಲವೊಂದು ಮಕ್ಕಳು ತುಂಬ ತಿಟ್ಟೆ ಮಾಡ್ತಾರೆ, ತುಂಬ ತರಲೆ ಮಾಡ್ತಾರೆ ಅಂತ ಹೇಳ್ತಾಯಿರ್ತಾರೆ. ಸೊ ಈ ವಯಸ್ಸಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದ್ದೀರ ಮಗುನ, ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾನೆ, ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಬರೀತಾನೆ ಅಂದಾಗ ಹೆಮ್ಮೆ ಆಗುತ್ತಲ್ಲ. ಅದು ನಿಜವಾಗ್ಲೂ ತುಂಬಾ ಫೀಲ್ ಆಯಿತು ನನಗಂತೂ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಓಕೆ ಆಬ್ಸೆಂಟ್ ಆಗಿದ್ದ. ಆಮೇಲೆ ಇನ್ನೊಂದು ಸ್ಟೋರಿ ಟೆಲ್ಲಿಂಗ್, ಅದು ನಾನು
ತುಂಬ ಇತ್ತದು ಲೈನ್ಸ್ ಎಲ್ಲ. ಸೊ ಅವನಿಗೆ ಹುಷಾರಿಲ್ದಿರೋ ಟೈಮಲ್ಲಿ, ಅದು ಏಕಾದಶಿ ಟೈಮಲ್ಲಿ ಊರಿಗೆ ಹೋಗಿ ಬಂದಿದ್ವಿ. ಸೊ ಹಾಗಾಗಿ ಅವನಿಗೆ ಹುಷಾರಿಲ್ದಿರೋ ಟೈಮಲ್ಲಿ ಪ್ರೆಷರ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನೊಂದು ಹೇಳ್ಕೊಟ್ಟಿರಲಿಲ್ಲ ನಾನು. ಅದೊಂದಕ್ಕೆ ಬಿ ಬಂದಿದೆ. ಇನ್ನೆಲ್ಲ A+ ಬಂದಿದೆ. 92% ಬಂದಿದೆ ಫಸ್ಟ್ ಟೆಸ್ಟಲ್ಲಿ. ಸೊ ಮಕ್ಕಳಿಗೆಲ್ಲ ಏನು ಪರ್ಸೆಂಟೇಜು ಅದು ಇದು ಅಂತ ಎಲ್ಲ ಹೇಳ್ಬೋದು ನೀವು. ಏನಂತಂದರೆ ಚಿಕ್ಕ ವಯಸ್ಸಿಂದನೇ ಅದನ್ನು ಅಭ್ಯಾಸ ಮಾಡ್ತಾ ಹೋದರೆ ಅವ್ರಿಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ. ಎಲ್ಲ ಸ್ಕೂಲ್ಗಳಲ್ಲೂ ಈಗ ಅದು ಬಂದುಬಿಟ್ಟಿದೆ ಪರ್ಸೆಂಟೇಜು. ಪ್ರೀ-KG ನರ್ಸರಿಯಿಂದನೂ ಅದು ಬಂದುಬಿಟ್ಟಿದೆ. ಸೊ ಚೆನ್ನಾಗಿ ಮಾಡಿದರು. ಪೇರೆಂಟ್ ಮೀಟಿಂಗೆಲ್ಲ ಫುಲ್ಲು ಚೆನ್ನಾಗಿ ಡೆಕೋರೇಟಾಗಿ ಬೋರ್ಡಲ್ಲೆಲ್ಲ ಬರೆದು, ಬೋರ್ಡ್ ತುಂಬ ಕಂಗ್ರ್ಯಾಚುಲೇಷನ್ಸ್ ಗಾಯ್ಸ್ ಅಂತ ಬರೆದ್ಬಿಟ್ಟು, ಹಿಂದೆಗಡೆ ಫ್ಲವರ್ಸ್ ಎಲ್ಲ ಬರೆದ್ಬಿಟ್ಟು, ಟಾಪರ್ಸ್ ಎಲ್ಲ ಬರೆದ್ಬಿಟ್ಟು ಸಖತ್ತಾಗಿತ್ತು. ನನ್ನ ಮಗ ಟಾಪರು ಫಸ್ಟ್ ಟೆಸ್ಟಲ್ಲಿ. ಸಖತ್ ಹೆಮ್ಮೆ ಆಯಿತು. ನೆಕ್ಸ್ಟು ಇದರಲ್ಲೂ ಹಾಗೆ ಬರೆಸ್ಬೇಕು ಅನ್ನೋದು ಮನಸ್ಸಿಗೆ ಬಂತು. ಅವನು ಕೂಡ ಅಷ್ಟೇ, ಅಲ್ಲಿ ಮ್ಯಾಮ್ ಹೋಗ್ಲಿದ್ದು ನೋಡ್ಬಿಟ್ಟು ಫುಲ್ ಫಿದಾಗ್ಬಿಟ್ಟಿದ್ದಾನೆ. ಸೊ ಚೆನ್ನಾಗಿ ಗೊತ್ತಿನಮ್ಮ, ಚೆನ್ನಾಗಿ ಬರೀತೀನಮ್ಮ ಅಂತ ಇನ್ನೂ ಹೇಳ್ತಾ ಇದ್ದ. ಖುಷಿ ಆಗುತ್ತೆ. ಅದು 4 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ಎತ್ತವ್ರಿಗೆ ಮಕ್ಕಳು ಸಣ್ಣವ್ರೆ. ಬಟ್ ಆದರೆ ಬೇರೆಯವರು ನಾವು ಹೋಗ್ಲೋದಕ್ಕಿಂತ, ನಮ್ಮ ಮಕ್ಕಳನ್ನ ನಾವು ಹೋಗ್ಕೊಳ್ಳೋದಕ್ಕಿಂತ ಬೇರೆಯವ್ರು ಹೋಗ್ಲೋದಾಗ ಆಗುತ್ತಲ್ಲ, ಇದು ಸಖತ್ತು ಪ್ರೌಡ್ ಫೀಲ್ ಆಯಿತು ನನಗಂತೂ. ಸೊ ಇಷ್ಟೇ, ಇದನ್ನು ಹೇಳ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.